ಚಂದನವನದ ಹಿರಿಯರು ಮರದ ಹತ್ರ ಕೂತಿದ್ರು. ಹಳ್ಳಿ ತುಂಬಾ ಶಾಂತವಾಗಿತ್ತು. ಆದರೆ ಕೆಲ ಹೃದಯಗಳು ಖಾಲಿಯಾಗಿದ್ದು. ಅಜ್ಜ ಅದ್ದಿರು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ದೂರದ ಊರಿನಿಂದ ವರ್ಷಕ್ಕೊಮ್ಮೆ ಬರುವ ಮುಖನೂ ಕಾಣದೆ ಕಳೆಯುತ್ತಿದ್ರು. ಇದು ಕೇಳಿದ ಪುಟ್ಟಿ ಗ್ಯಾಂಗ್ ತಕ್ಷಣ ಪ್ಲಾನ್ ಮಾಡ್ತಾರೆ. ಕಿಟ್ಟು ರಿಪೇರ್ ಮಾಡಿ ಫೋನ್ ತರ್ಕೊಂಡು ಬಂದ. ಗುಬ್ಬಿ ಇಂಟರ್ನೆಟ್ ಕನೆಕ್ಟ್ ಮಾಡಿದ್ಲು. ಗುಂಡ ಆಪ್ ಓಪನ್ ಮಾಡ್ತಾ ಇದ್ದ. ಎಲ್ಲ ಸೇರಿ ವಿಡಿಯೋ ಕಾಲ್ ಬಟನ್ ಒತ್ತಿದ್ರು. ಮೊದಲ ಬಾರಿಗೆ ಅಜ್ಜಂದಿರು ಮೊಬೈಲಲ್ಲಿ ತಮ್ಮ ಮಕ್ಕಳ ಮುಖ ನೋಡಿ ಪೆಚ್ಚಿ ಬಿದ್ರು. ಅವರ ಮುಖದಲ್ಲಿ ಹೊಸ ಹೋಪ್ ಹೊಳಿತಿತ್ತು. ಇವತ್ತು ನನ್ನ ಮಗನ್ ಗ್ರಾಜುಯೇಷನ್ ಡೇ ನೋಡಿ. ನನ್ನ ಮಗಳು ಸಿಂಗಪೂರ್ನಲ್ಲಿ ಕುಕಿಂಗ್ ಮಾಡ್ತಾ ಇದ್ದಾಳೆ. ಹೆತ್ತವರು ತಮ್ಮ ಮಕ್ಕಳನ್ನ ಲೈವ್ ನೋಡೋ ಮುಹೂರ್ತಕ್ಕೆ ಟೆಕ್ನಾಲಜಿಗೆ ಧನ್ಯವಾದ ಹೇಳಿದ್ರು. ಈ ವಿಡಿಯೋ ಕಾಲ್ಗಳು ಎಷ್ಟು ಸಿಂಪಲ್ ಅನ್ನೋದನ್ನ ಪುಟ್ಟಿ ಗ್ಯಾಂಗ್ ಪೇಷನ್ಸ್ನಿಂದ ತೋರಿಸ್ತು. ಕಾಲ್ ಮಾಡೋದು ಹೇಗೆ, ಕಾಂಟ್ಯಾಕ್ಟ್ ಸೇವ್ ಮಾಡೋದು ಹೇಗೆ, ಸಿಗ್ನಲ್ ಬರುವ ಜಾಗ ಎಲ್ಲಿದೆ ಎಲ್ಲವನ್ನ ಬೋಧಿಸಿದ್ರು. ಇದೊಂದು ಕಾಲ್ ಅಲ್ಲ, ಇದೊಬ್ಬ ಅಜ್ಜಿಗೆ ತನ್ನ ಮೊಮ್ಮಗನ ಪ್ರೀತಿಯ ಸ್ಪರ್ಶ. ಚಂದನವನದಲ್ಲಿ ಈಗ ದೂರವಿದ್ದ ಹೃದಯಗಳು ಫೋನ್ ಸ್ಕ್ರೀನ್ ಮೂಲಕ ಹತ್ತಿರವಾದವು. ಇದು ಟೆಕ್ನಾಲಜಿಯ ಶಕ್ತಿ. ಪುಟ್ಟಿ ಗ್ಯಾಂಗ್ ಹಳ್ಳಿಯ ಪುಟ್ಟ ಮಕ್ಕಳನ್ನ ನೋಡಿ ಚಿಂತೆ ಮಾಡ್ತಿರ್ತಾರೆ. ಇವರು ದಿನವಿಡೀ ಫೋನ್ನಲ್ಲಿ ಗೇಮ್, ಕಾರ್ಟೂನ್ ನೋಡ್ತಾ ಕೂರ್ತಾರೆ. ನೇಚರ್ ಬಗ್ಗೆ ತಿಳ್ಕೊಳ್ಳೋ ಸಮಯವಿಲ್ಲ ಇವ್ರ ಹತ್ರ. ಪುಟ್ಟಿ ಹೇಳ್ತಾರೆ, ನಾವೊಂದು ಹೊಸ ಐಡಿಯಾ ಮಾಡೋಣ. ಕಾರಿನ ಪ್ರಾಣಿಗಳ ವಿಡಿಯೋಸ್ ತೋರಿಸೋಣ. ಮಕ್ಕಳಿಗೆ ನಾಲೆಜ್ ಶೇರ್ ಮಾಡೋಣ. ಅಂದಿನಿಂದ ಆರಂಭವಾಯಿತು ನೇಚರ್ ಟಿವಿ. ಪಕ್ಕದಲ್ಲಿ ಇರುವ ಮರಕ್ಕೆ ತಾವು ಹಾಕಿದ ಸ್ಕ್ರೀನ್ ಮೇಲೆ ಕಿಡ್ಸ್ ನೋಡ್ತಿದ್ದಾರೆ. ಡೆನ್ಸ್ ಫಾರೆಸ್ಟ್, thick trees, deep jungle sounds, and wild animals like lion, elephant, monkey, bear, bird flock. ಕಿಟ್ಟು ಹೇಳ್ತಾನೆ, ನೋಡಿ, ಪ್ರತಿ ಪ್ರಾಣಿ ತಿನ್ನೋದು ಬೇರೆ ಬೇರೆ ಆಹಾರ. ಕೆಲವೊಂದು ವೆಜಿಟೇರಿಯನ್, ಕೆಲವೊಂದು ನಾನ್ ವೆಜಿಟೇರಿಯನ್ ತಿನ್ನೋದು. ಅವರು ಆಹಾರದ ಮೂಲಕ ತಮ್ಮ ಇಕೋಸಿಸ್ಟಮ್ ಬ್ಯಾಲೆನ್ಸ್ ಮಾಡ್ತಾರೆ. ಗುಂಡ ಹೇಳ್ತಾನೆ, ಇವರು ತಮ್ಮ ಆಹಾರವನ್ನ ಬೇಟೆಯಾಡುವ ಮೂಲಕ ಪಡೀತಾರೆ. ವಿಶೇಷವಾಗಿ ಇರುತ್ತೆ ಇವರುಗಳ ಬೇಟೆ. ಅದರಲ್ಲಿ ಸ್ನೇಕ್, ಲೆಪರ್ಡ್, ಈಗಲ್ ಇವೆಲ್ಲ ಆಹಾರವನ್ನ ಹುಡುಕಿ ಬೇಟೆಯಾಡಿ ಪಡೀತವೆ. ಗುಬ್ಬಿ ಹೇಳ್ತಾಳೆ, ಇವರ ಫೀಡಿಂಗ್ ಸಿಸ್ಟಮ್ ನೋಡಿ ನಾವು ಡಿಸಿಪ್ಲಿನ್ ಕಲಿಬಹುದು. ಯಾರು ಫುಡ್ ವೇಸ್ಟ್ ಮಾಡ್ತಿಲ್ಲ, ಅತಿಯಾಗಿ ತಿನ್ನಲ್ಲ, ಎಲ್ಲರಿಗೂ ಊಟವನ್ನ ಶೇರ್ ಮಾಡ್ತಾರೆ. ಪುಟ್ಟಿ ಕಿಡ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ, ಅಯ್ಯೋ, ನೀವು ಟಿವಿಲಿ ಕಾರ್ಟೂನ್ಸ್ ನೋಡೋ ಬದಲು ಇವುಗಳೊಮ್ಮೆ ನೋಡಿ. ಇವು ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಎಜುಕೇಶನ್ ಕೂಡ ನೀಡುತ್ತವೆ. ಇನ್ನು ನಿಮ್ಗೆ ಗೊತ್ತಾಗ್ತಿರುತ್ತೆ ಯಾವ ಪ್ರಾಣಿ ಏನು ತಿನ್ನುತ್ತೆ, ಹೇಗೆ ತಿನ್ನುತ್ತೆ, ಯಾವಾಗ ಹಂಟ್ ಮಾಡುತ್ತೆ, ಯಾವಾಗ ರೆಸ್ಟ್ ಮಾಡುತ್ತೆ ಅಂತ. ಟಿವಿ ಅಂದ್ರೆ ಗೇಮ್ ಮಾತ್ರ ಅಲ್ಲ, ಟಿವಿ ಅಂದ್ರೆ ನಾಲೆಡ್ಜ್ ವಿಂಡೋ ಕೂಡ. ನೀವು ನೇಚರ್ ವಿಡಿಯೋಸ್ ನೋಡಿ ಪ್ರಾಣಿಗಳ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್, ಬಿಹೇವಿಯರ್ ಬಗ್ಗೆ ತಿಳ್ಕೊಡಿ. ಇವತ್ತು ಚಂದನವನದಲ್ಲಿ ಕಿಡ್ಸ್ ಕಾರ್ಟೂನ್ಸ್ ನೋಡೋದಕ್ಕೆ ಮುಂಚೆ ನೇಚರ್ ವಿಡಿಯೋಸ್ ನೋಡ್ತಿದ್ದಾರೆ. ಇದು ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಎಡ್ಯೂಟೈನ್ಮೆಂಟ್. ಪುಟ್ಟಿ ಗ್ಯಾಂಗ್ ತೋರಿಸ್ತಾ ಇದ್ದಾರೆ ನೇಚರ್, ಲರ್ನಿಂಗ್ ಅಂಡ್ ಟೆಕ್ನಾಲಜಿ ಒಂದೇ ಹಾದಿಯಲ್ಲಿ ಸಾಗಬಹುದು ಅಂತ. ಮುಂದಿನ ಪುಟ್ಟಿಯ ಗ್ಯಾಂಗ್ನ ಟೆಕ್ ವಿತ್ ಲವ್ ಕಥೆ ನೋಡಲು ಸಬ್ಸ್ಕ್ರೈಬ್ ಮಾಡಿ. ಪುಟ್ಟಿ ಅಂಡ್ ದ ಗ್ಯಾಂಗ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನೋಡೋಣ, ಎಂಜಾಯ್ ಮಾಡೋಣ.